ಈಗ ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಈ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ಟ್ವಿಸ್ಟ್ಗಳು ತಿರುವುಗಳು ಸಿಗ್ತಾ ಇದ್ದಾವೆ. ಎಸ್ಐಟಿಯಿಂದ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ಒಬ್ಬೊಬ್ಬರಾಗೆ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಅಂದ್ರೆ ಈ ಅಪಪ್ರಚಾರದಲ್ಲಿ ತೊಡಗಿದವರ ಷಡ್ಯಂತ್ರಗಳು ಬಟಾಬಯಲಾಗ್ತಾ ಇದೆ. ಹಾಗಾಗಿ ಡವಡವ ಶುರುವಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ಬುರುಡೆ ಗ್ಯಾಂಗ್ಗೆ ಫುಲ್ ಡ್ರಿಲ್ ನಡೆಸಲಾಗ್ತಾ ಇದೆ. ಇವತ್ತು ಕೂಡ ಗಿರೀಶ್ ಮಟ್ಟಣ್ಣ, JNT ಇವರಿಬ್ಬರ ವಿಚಾರಣೆ ಆಗುತ್ತೆ ಎಸ್ಐಟಿ ಟೀಮಿಂದ. ಈಗಾಗಲೇ 6 ಮಂದಿಯ ಹೇಳಿಕೆಗಳನ್ನ ಎಸ್ಐಟಿ ಟೀಮ್ ದಾಖಲು ಮಾಡಿಕೊಂಡಿದೆ. ಈ ಪ್ರಕರಣದಲ್ಲಿ ಅಂದ್ರೆ ಅಪಪ್ರಚಾರದ ಕುರಿತಂತೆ, ಷಡ್ಯಂತ್ರ ಕುರಿತಂತೆ ದಾಖಲಾದ ಒಂದಷ್ಟು ಆರೋಪದ ಮೇರೆಗೆ ಅವರನ್ನ ಕರೆದು ವಿಚಾರಣೆಯನ್ನ ಮಾಡಲಾಗಿದೆ. ಸುಮಾರು 6 ಮಂದಿಯ ಹೇಳಿಕೆಗಳನ್ನ ಇಲ್ಲಿ ತನಕ ಎಸ್ಐಟಿ ಟೀಮ್ ದಾಖಲು ಮಾಡಿಕೊಂಡಿದೆ. ಇನ್ನಿತರ ಹೆಚ್ಚಿನ ಮಾಹಿತಿಗಾಗಿ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಕರೆದಾಗ ಬರಬೇಕು ಅಂತ ಕೂಡ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಮತ್ತೊಂದು ಕಡೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸೌಜನ್ಯ ಮಾವ ವಿಠಲಗೌಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಈ ಬುರುಡೆಯ ರೂವಾರಿ ಇದೇ ವಿಠಲಗೌಡ. ಸ್ಥಳ ಮಹಜರು ಮಾಡಬೇಕಾದ್ರೆ 8 ಕಳೇಬರ ನೋಡಿದ್ದೆ ಅಂತ ಹೇಳಿದ್ದ ಈತ. ಅದೇ ಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಕೂಡ ಗುರುತು ಮಾಡಿದ್ದ. ಗೊತ್ತಿದೆ, ನೆನಪಿರ್ಬೋದು. 11 ಪಾಯಿಂಟ್ನಿಂದ 80 ಮೀಟರ್ ದೂರದಲ್ಲಿ 11A ಪಾಯಿಂಟ್ ಅನ್ನ ಗುರುತು ಮಾಡಿದ್ನಲ್ಲ, ಅಲ್ಲಿ ಈಗಾಗಲೇ ಶೋಧ ಕಾರ್ಯ ಆಗಿದೆ. ಆಗ ಪತ್ತೆಯಾಗದೇ ಇದ್ದ ಕಳೇಬರ ಈಗೆಲ್ಲಿಂದ ಬಂತು? ಮತ್ತೆ ಬುರುಡೆ ಬಿಟ್ಟ ಸೌಜನ್ಯ ಮಾವ ವಿಠಲಗೌಡ ಬುರುಡೆ ಸಂಕಷ್ಟದಿಂದ ಪಾರಾಗೋದಕ್ಕೆ ಈ ಪತ್ತೆಯ ಕಥೆಯನ್ನ ಕಟ್ಟದ್ನ ಅಂತ. ಬುರುಡೆ ತಂದು ಕೊಟ್ಟಿದ್ದೆ ನಾನು ಅಂತ ವಿಠಲಗೌಡ ಹೇಳಿದ್ದು. ಎಸ್ಐಟಿ ಎದುರು ತಪ್ಪೊಪ್ಕೊಂಡಿದ್ದಾನೆ ಇದ್ರ ಬಗ್ಗೆ ಸೌಜನ್ಯ ಮಾವ ವಿಠಲಗೌಡ. ಒಂದೊಂದೇ ಷಡ್ಯಂತ್ರಗಳು ಹೊರಗೆ ಬರ್ತಾನೆ ಇದ್ದಾವೆ ಈ ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಮಾಸ್ಕ್ ಮ್ಯಾನ್ ಇದೇ ಚಿನ್ನಯ್ಯ 11A ಪಾಯಿಂಟ್ ಅನ್ನ ಗುರುತು ಮಾಡಿದ್ದ. ಫಸ್ಟು 13 ಪಾಯಿಂಟ್ಗಳನ್ನು ಗುರುತು ಮಾಡ್ತಾನೆ. 10ನೇ ಪಾಯಿಂಟ್ ತನಕನೂ ಕೂಡ ಶೋಧ ನಡೆಸಿದಾಗ ಏನೂ ಸಿಗೋದಿಲ್ಲ. 11ನೇ ಪಾಯಿಂಟ್ನಲ್ಲೂ ಶೋಧ ಮಾಡಿದಾಗಲೂ ಸಿಗೋದಿಲ್ಲ. ಆ ಟೈಮ್ನಲ್ಲಿ ಮತ್ತೊಂದು ಎಕ್ಸ್ಟ್ರಾ ಔಟ್ ಆಫ್ ಸಿಲೆಬಸ್ ಅನ್ನೋ ರೀತಿಯಾಗಿ 11A ಪಾಯಿಂಟ್ ಅನ್ನ ಗುರುತು ಮಾಡ್ತಾನೆ. ಆ 11A ಪಾಯಿಂಟ್ ಯಾವುದು? ಇದೇ ವಿಠಲಗೌಡ. ಆಗ ಒಂದು ಬುರುಡೆ ಸಿಗುತ್ತಲ್ಲ, ಅದನ್ನ ಚೀಲದಲ್ಲಿ ತುಂಬ್ಕೊಂಡ್ಬರ್ತಾರಲ್ಲ ಈ ಹಿಂದೆ, ಅದೇ ಸ್ಪಾಟು 11A. ಆ ಬುರುಡೆ ಸಿಕ್ಕ ಜಾಗದಲ್ಲಿ ಏನೂ ಕೂಡ ಸಿಕ್ಕಲಿಲ್ಲ. ಆವಾಗ ಅದರಲ್ಲಿ ಉತ್ಖನನ ನಡೆಯುತ್ತೆ, 11A ಪಾಯಿಂಟ್ನಲ್ಲಿ ಉತ್ಖನನ ನಡೆಯುತ್ತೆ. ಆಗ ಪತ್ತೆಯಾಗದ ಕಳೇಬರ ಈಗೆಲ್ಲಿಂದ ಬರುತ್ತೆ? ಇದೇ ಅನುಮಾನಕ್ಕೆ ಕಾರಣ ಆಗಿದ್ದು. ಹಾಗಾಗಿ ಮತ್ತೊಮ್ಮೆ ಈ ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯ ಆದ ನಂತರ ವಿಠಲಗೌಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಎಸ್ಐಟಿಯ ತನಿಖೆಯಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡಿದ್ದಾನೆ. ಹಾಗಾಗಿ ಈತನೂ ಕೂಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಅಲ್ಲಿಗೆ ಒಂದು ಈಗ ಆಲ್ರೆಡಿ ಅರೆಸ್ಟ್ ಆಗಿ ಜೈಲಿನಲ್ಲಿರೋದು ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ತಪ್ಪೊಪ್ಪಿಕೊಂಡು. ಈಗ ಮತ್ತೊಬ್ಬನ ಸರದಿ ವಿಠಲಗೌಡ. ಈಗ ಇನ್ನುಳಿದವರ ಬಂಧನ ಯಾವಾಗ ಅಂಥೇಳಿ ಧರ್ಮಸ್ಥಳದ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈಗ ಆಲ್ರೆಡಿ 6 ಜನರ ವಿಚಾರಣೆ ಆಗಿದೆ, ಮತ್ತಷ್ಟು ವಿಚಾರಣೆಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಆಲ್ರೆಡಿ ಜೈಲಲ್ಲಿ ಇದ್ದಾನೆ. ಈಗ ವಿಠಲಗೌಡ ಏನು 11A ಪಾಯಿಂಟ್ನಲ್ಲಿ ಬುರುಡೆ ತಂದಿದ್ದು, ಅದಾದಮೇಲೆ 11A ಪಾಯಿಂಟನ್ನು ಚಿನ್ನಯ್ಯ ಗುರುತು ಮಾಡಿದ್ದ, ಆಗ ಸಿಗದಿದ್ದ ಒಂದು ಅಸ್ಥಿಪಂಜರಗಳು ಈಗೆಲ್ಲಿಂದ ಬರುತ್ತೆ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಅದೇ ಅನುಮಾನ, ಅದೇ ಷಡ್ಯಂತ್ರದ ಭಾಗ ವಿಠಲಗೌಡ ಯಾವಾಗ ಬೇಕಾದರೂ ಅರೆಸ್ಟ್ ಆಗೋ ಸಾಧ್ಯತೆ ಇದೆಯಾ ಅಂತ? ಶರತ್, ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ವಿಠಲಗೌಡ ಹೇಳ್ತಾ ಇದ್ದಾನೆ ಇದೆಷ್ಟು ಸತ್ಯ, ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನೋದೇ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಿಠಲಗೌಡ ಸತತವಾಗಿ ಎಸ್ಐಟಿ ವಿಚಾರಣೆ ಎದುರಿಸಿದ್ದಾನೆ. ಈ ವೇಳೆಯಲ್ಲಿ ಒಂದಿಷ್ಟು ವಿಚಾರವನ್ನು, ಯಾಕಂದ್ರೆ ಬುರುಡೆ ಎಲ್ಲಿಂದ ತಂದೆ, ಬುರುಡೆ ಯಾಕೆ ಕೊಟ್ಟರು, ಯಾಕೆ ಬುರುಡೆಯನ್ನ ತಂದುಕೊಡೋ ಸಾಹಸವನ್ನು ಮಾಡಿದ್ರಿ, ಆ ಬುರುಡೆ ಇಟ್ಟುಕೊಂಡು ಒಂದಿಷ್ಟು ಅಂದ್ರೆ ಈ ಸುಳ್ಳು ಕಥೆಗಳನ್ನ ಕಟ್ಟುವಂತ ಪ್ರಯತ್ನ ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಕೇಳಿದ್ದಾರೆ. ಹೀಗಾಗಿನೇ ಇದೀಗ ವಿಠಲಗೌಡ ಏನು ಒಂದಿಷ್ಟು ವಿಚಾರವನ್ನ ಕೂಡ ಎಸ್ಐಟಿ ವಿಚಾರಣೆ ವೇಳೆಯಲ್ಲಿ ಹೇಳ್ಕೊಂಡಿದ್ದಾನೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ. ಅದಾದ ಬಳಿಕ ನಿನ್ನೆ ಒಂದು ವಿಡಿಯೋ ಮಾಡಿ ವಿಠಲಗೌಡ ಒಟ್ಟಾರೆಯಾಗಿ ಮೊದಲ ಸಲ ಮಹಾಜರ್ಗೆ ಹೋದಾಗ 3 ಕಳೇಬರ, ತಲೆಬುರುಡೆ ಅಂತಲ್ಲ, ಕಳೇಬರ ಅಂದ್ರೆ ಪೂರ್ತಿ ಅಸ್ಥಿಪಂಜರವನ್ನು ನೋಡಿದೆ. ಅದಾದ ಬಳಿಕವಾಗಿ ಮತ್ತೆ 2ನೇ ಸಲ ಮಹಾಜರ್ಗೆ ಹೋದಾಗ ಮತ್ತೆ 5 ಕಳೇಬರವನ್ನು ನೋಡಿದೆ. ಅದರಲ್ಲಿ ಬುರುಡೆ, ಯಾಕಂದ್ರೆ ಅಸ್ಥಿಪಂಜರಗಳು ನೆಲದ ಒಳಗಡೆ ಇದ್ರೆ ಮೇಲ್ಗಡೆ ತಲೆಬುರುಡೆಗಳಿತ್ತು, 5 ತಲೆಬುರುಡೆ ನೋಡಿದೆ ಅಂತೇಳಿ ಹೇಳಿದ್ದಾನೆ. ಹೀಗಾಗಿ ಒಂದು ಮಗುದು ಕೂಡ ಇತ್ತು. ಅದಾದ ಬಳಿಕವಾಗಿ ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಡಕೆಗಳು ಸಿಕ್ಕಿದ್ದು, ವಾಮಾಚಾರ ಆಗಿರ್ತಕ್ಕಂಥ ಕುರುಗಳು ಕೂಡ ಸಿಕ್ಕಿತ್ತು ಅಂತೇಳಿ ಹೇಳಿದ್ದಾನೆ. ಹೀಗಾಗಿ ಹೇಳಿಕೆ ಎಷ್ಟು ಮಾಡಿ ಸತ್ಯ ಸುಳ್ಳು ಅನ್ನೋ ವಿಶ್ಲೇಷಣೆ ನಡೀತಾ ಇದೆ. ಕಾರಣ ಎಷ್ಟು ಯಾಕಂತ ಹೇಳಿದ್ರೆ ಚಿನ್ನಯ್ಯ, ಯಾಕಂತ ಹೇಳಿದ್ರೆ ಅದು ನೇತ್ರಾವತಿ ಹೋಗುವಂತ ದಾರಿ, ನೇತ್ರಾವತಿ ಹೋಗತಕ್ಕ ದಾರಿಯಲ್ಲಿ 11
11 ನಂಬರ್ ಗುಂಡಿಯನ್ನು ತೆಗಿತಾರೆ. ಅಲ್ಲಿ ಚೆನ್ನೈ ಹೇಳ್ತಾನೆ ಅಲ್ಲೇ ಇದೆ ಅಂತೇಳಿ. ಅದಾದ ಬಳಿಕ ಅಲ್ಲಲ್ಲ, ಅಲ್ಲಿ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು ಅಂತೇಳಿ 11A 2 ಗುಂಡಿ ಅಂತ ಒಂದು ಗುಂಡಿಯನ್ನು ತೆಗಿಸ್ತಾರೆ. ಒಂದು 11ರಲ್ಲಿ ಒಂದು 11A ಒಂದು. ಹೀಗಾಗಿ 11 ಮತ್ತೆ 11A ಹೋಗ್ತಕ್ಕಂಥ ದಾರಿ ಅದು ಅಲ್ಲಿಂದ ಒಂದು 15 ಮೀಟರ್ ದೂರ ಇರಬಹುದು. ಆ ದಾರಿಯಲ್ಲಿ ಸಿಕ್ಕಿದೆ ಅಂತ ಹೇಳ್ತಾನೆ. ಹಿಂದೆ ಚಿನ್ನಯ್ಯ ಹೋದಾಗ, JCBಗಳು ಹೋದಾಗ, ಅಥವಾ ಹಿಂದೆ ಮತ್ತೆ ಒಂದಿಷ್ಟು ಇಲ್ಲಿ ಎಲ್ಲರೂ ಕೂಡ ಪರಿಶೀಲನೆ ಹೋದಾಗ ಏನು ಕೂಡ ಸಿಕ್ಕಿರಲಿಲ್ಲ. ಈಗ ಏಕಾಏಕಿ ಸಿಕ್ತು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರು ಆಗುತ್ತೆ. ಮತ್ತೆ ಪುನಃ ತಾನು ತನಿಖೆಯನ್ನು ತಪ್ಪಿಸಿಕೊಳ್ಬೇಕು, ಅದೇ ರೀತಿಯಾಗಿ ಮತ್ತಷ್ಟು ಸಂಕಷ್ಟ ಎದುರಾಗಬಾರದು, ಅಟೆನ್ಷನ್ ಡೈವರ್ಷನ್ ಮಾಡಬೇಕು ಅಂತೇಳಿ ವಿಠಲ್ ಗೌಡ ಈ ತರ ಹೇಳದ್ನ, ಅಥವಾ ನಿಜಕ್ಕೂ ಕೂಡ SIT ಅಧಿಕಾರಿಗಳಿಗೆ ತೋರಿಸಿ ಇಲ್ಲಿ ನೋಡಿ ಅಂತೇಳಿ ಹೇಳದ್ನ ಅನ್ನೋದೇ ಈಗ ಕುತೂಹಲದ ವಿಚಾರ ಆಗಿದೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.